ರೀ, ನಾವೊಂದ್ ಮಗುನ ದತ್ತಗೆ ತಗೊಳ್ಳೋನ್ವಾ? ಏನು ಅಡಾಪ್ಟ್ ಮಾಡ್ಕೊಳ್ಳೋದಾ? ತಲೆ ಕೆಟ್ಟಿದ್ಯಾ ನಿಂಗೆ? ಏನೋ ಬೇರೆ ಯಾರ್ದೋ ಮಗು ನನ್ನ ಮಗು ಆಗಕ್ಕೆ ಸಾಧ್ಯ ಇಲ್ಲ. ನನಗೆ ನಂದೇ ಮಗು ಬೇಕು. ಇಲ್ಲ ಅಂದ್ರೆ ಬೇಡವೇ ಬೇಡ. ಇದು ಸೀತಾಪುರ ಅನ್ನೋ ಒಂದು ಗ್ರಾಮದಲ್ಲಿ ನಡೆದ ಕತೆ. ಅಲ್ಲಿ ಲೂಸಿ ಅನ್ನೋ ಒಂದು ಪಕ್ಷಿ ವಾಸಿಸ್ತಿತ್ತು. ಲೂಸಿ ಪಕ್ಷಿಗೆ ಪಾಪ ಮಕ್ಕಳಿಲ್ಲ. ಇದ್ರ ಬಗ್ಗೆ ಕಾಡಲ್ಲಿರುವ ಜಂತುಗಳು ಎಲ್ಲ ಮಾತಾಡ್ಕೋತಿತ್ತು. ಮುನ್ಮುನ್ ಪಕ್ಷಿ ನಟ್ಕಟ್ ಕೋತಿ ಹತ್ರ ಹೀಗೆ ಹೇಳುತ್ತೆ. ನಟ್ಕಟ್ ಕೋತಿ, ಲೂಸಿ ಪಕ್ಷಿನ ನೋಡಿದ್ಯಾ ಪಾಪ ಎಷ್ಟು ಕಷ್ಟ ಪಡ್ತಿದೆ ಅಂತ? ಅದಕ್ಕೆ ಮಗುನೇ ಹುಟ್ತಾ ಇಲ್ಲ. ಅದು ಮಲಡಿ. ನಿಂಗಂತೂ ಗೊತ್ತಿದೆ ಮುನ್ಮುನ್, ಲೂಸಿ ಅಕ್ಕಿ ಅಮ್ಮ ಆಗಲ್ಲ ಅಂತ. ಪದೇ ಪದೇ ಅವಳ ಜೊತೆ ಏನಾದ್ರೂ ಕೆಟ್ಟದು ಆಗೇ ಆಗ್ತದೆ. ಇನ್ನೊಂದ್ ಕಡೆ ಲೂಸಿ ಪಕ್ಷಿ ಅವರ ಗಂಡ ಹತ್ರ ಹೀಗನ್ನುತ್ತೆ. ರೀ, ಬೇರೆ ಪಕ್ಷಿಗಳ ತರ ನಾನು ತಾಯಿ ಆಗ್ಬೇಕು ಅಂತ ಆಸೆ ಪಡ್ತಿದ್ದೀನಿ. ನಾನು ಅಮ್ಮ ಅಂತ ಕರ್ಸ್ಕೋಬೇಕು ಅಂತ ತುಂಬಾ ಆಸೆ ಪಡ್ತಿದ್ದೀನಿ ರೀ. ನಂಗೆ ಗೊತ್ತು ಲೂಸಿ, ಆದರೆ ನಾವು ಏನು ಮಾಡೋದು? ನಾವು ಎಷ್ಟು ಪ್ರಯತ್ನ ಮಾಡಿದ್ದೀವಿ, ಎಲ್ಲ ಡಾಕ್ಟರ್ ಹತ್ರ ನೋಡಿದ್ವಿ, ನಾವು ಏನೂ ಕೆಲಸ ಆಗಿಲ್ಲ. ರೀ, ನಾವೊಂದ್ ಮಗುನ ದತ್ತಗೆ ತಗೊಳ್ಳೋನ್ವಾ? ಏನು ಅಡಾಪ್ಟ್ ಮಾಡ್ಕೊಳ್ಳೋದಾ? ತಲೆ ಕೆಟ್ಟಿದ್ಯಾ ನಿಂಗೆ? ಏನೋ ಬೇರೆ ಯಾರ್ದೋ ಮಗು ನನ್ನ ಮಗು ಆಗಕ್ಕೆ ಸಾಧ್ಯ ಇಲ್ಲ. ನನಗೆ ನಂದೇ ಮಗು ಬೇಕು. ಇಲ್ಲ ಅಂದ್ರೆ ಬೇಡವೇ ಬೇಡ. ಅದು ಕರೆಕ್ಟೇ ರೀ. ನಿಮ್ಗೇನ್ರಿ, ನೀವ್ ಬೆಳಗ್ಗೆ ಹೋದ್ರೆ ಸಾಯಂಕಾಲವರೆಗೂ ಬರಲ್ಲ. ಮತ್ತೆ ಮನೇಲಿ ಯಾರು ಇಬ್ರೇ ಇರೋದು? ನಾನೊಬ್ಳೇ ಇರ್ಬೇಕು. ಕಷ್ಟ ಪಡ್ತೀನಿ ನಾನ್ ತುಂಬಾ. ಲೂಸಿ ಗಂಡನ್ಗೆ ಅರ್ಥ ಆಗೋ ತರ ಎಷ್ಟೋ ಹೇಳ್ತಾಳೆ, ಆದ್ರೆ ಅವರು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಅವ್ರ ಕೆಲ್ಸ ಏನೋ ಅವ್ರ ಬಗ್ಗೆ ನೋಡ್ತಾ ಇರ್ತಾರೆ. ಲೂಸಿ ಬಗ್ಗೆ ಏನೂ ಯೋಚನೆ ಮಾಡಲ್ಲ. ಒಂದಿನ ಲೂಸಿ ಆಹಾರಗೋಸ್ಕರ ಹೋಗುತ್ತೆ. ಆಗ ಒಂದು ಗಿಡದ ಬಳಿ ಒಂದು ಮೊಟ್ಟೆಯನ್ನ ಅದು ನೋಡುತ್ತೆ. ಅದನ್ನ ನೋಡಿ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಅರೆ, ಈ ಮೊಟ್ಟೆ ಯಾರ್ದು? ಇನ್ನೂ ಸ್ವಲ್ಪ ಹೊತ್ತಲ್ಲಿ ಒಡೆಯೋ ತರ ಇದೆ. ಇದ್ರ ಅಮ್ಮನೂ ಇಲ್ಲ. ಅಯ್ಯೋ, ಯಾವ್ದಾದ್ರೂ ಜಂತುಗಳು ನೋಡಿದ್ರೆ ಇದನ್ನ ತಿನ್ಬಿಡುತ್ತೆ. ಲೂಸಿ ಪಕ್ಷಿ ಹಂಗಂತ ಯೋಚನೆ ಮಾಡಿ ಅಲ್ಲೇ ವೇಟ್ ಮಾಡ್ತಾ ಇರುತ್ತೆ. ಆದ್ರೆ ಅದರ ಅಮ್ಮ ಬರೋದೇ ಇಲ್ಲ. ಮೊಟ್ಟೆಯನ್ನ ಸ್ವಲ್ಪ ಹೊತ್ತಲ್ಲಿ ಒಡೆದೋಗುತ್ತೆ ಅನ್ನೋ ಟೈಮ್ಗೆ ಅವಳು ಹಿಂಗ್ ಯೋಚನೆ ಮಾಡ್ತಾಳೆ. ತುಂಬಾ ಹೊತ್ತು ಈ ಮೊಟ್ಟೆಯ ಅಮ್ಮಗೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ, ಆದ್ರೂ ಯಾರು ಬಂದಿಲ್ಲ. ಈ ಮಗುನ ಇಲ್ಲಿ ಬಿಟ್ಟೋಗಕ್ಕೂ ಮನ್ಸಿಲ್ಲ. ಈಗೇನ್ ಮಾಡ್ಬೇಕು? ಸರಿ ಆಯ್ತು, ಇನ್ನ ಸ್ವಲ್ಪ ಹೊತ್ತು ವೇಟ್ ಮಾಡ್ತೀನಿ. ಲೂಸಿ ಇನ್ನ ಸ್ವಲ್ಪ ಹೊತ್ತು ವೇಟ್ ಮಾಡುತ್ತೆ, ಆದ್ರೂ ಆ ಮೊಟ್ಟೆಗೋಸ್ಕರ ಯಾರು ಬಂದಿಲ್ಲ. ಸರಿ ಆಯ್ತು, ಈ ಮೊಟ್ಟೆನ ನನ್ ಜೊತೆ ನಾನು ಎತ್ಕೊಂಡು ಹೋಗ್ತೀನಿ. ನಾಳೆ ಮತ್ತೆ ಇಲ್ಲಿ ಬಂದ್ ನೋಡ್ತೀನಿ. ಯಾಕಂದ್ರೆ ಇದನ್ನ ಇಲ್ಲೇ ಒಂಟಿಯಾಗಿ ಬಿಟ್ಟು ಹೋಗಕ್ಕಾಗಲ್ಲ ಅಲ್ವಾ? ಲೂಸಿ ಮೊಟ್ಟೆನ ಅದ್ರ ಜೊತೆ ಎತ್ಕೊಂಡು ಹೋಗ್ಬಿಡುತ್ತೆ. ಆ ದಿನ ರಾತ್ರಿ ಮೊಟ್ಟೆ ಒಡೆದು ಅದರಿಂದ ಸುಂದರವಾದ ಪಕ್ಷಿ ಆಚೆ ಬರುತ್ತೆ. ಆ ಪಕ್ಷಿ ಲೂಸಿ ಪಕ್ಷಿ ಮುಖನೇ ಫಸ್ಟ್ ಟೈಮ್ ನೋಡಿರುತ್ತೆ. ಅದಕ್ಕೆ ಅದರ ಅಮ್ಮ ಅಂತ ಅನ್ಕೊಳ್ಳುತ್ತೆ. ಅರೆ, ಈ ಮಗು ಎಷ್ಟು ಸುಂದರವಾಗಿದೆ. ಇಲ್ಲಿನವರೆಗೂ ಇಷ್ಟು ಸುಂದರವಾದ ಪಕ್ಷಿನ ನಾನು ನೋಡೇ ಇಲ್ಲ. ಮಗು, ಯಾರ ಕಣ್ಣು ನಿನ್ ಮೇಲೆ ಬೀಳ್ಬಾರ್ದು. ಲೂಸಿ ಆ ಮಗುವಿನ ಅಮ್ಮನ ಹುಡುಕೊಂಡು ದಿನ ಹೋಗುತ್ತೆ. ಆದ್ರೆ ಅದು ನಿರಾಶೆಗೊಂಡು ಮನೆಗ್ ಬರ್ತಿತ್ತು. ಮತ್ತೆ ಲೂಸಿನೇ ಪಕ್ಷಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಮತ್ತೆ ಹೀಗನ್ನುತ್ತೆ, ಈ ಮಗುವಿಗೆ ತಾಯಿ ನಾನೇ ಆಗ್ಬೇಕು, ನಾನೇ ನೋಡ್ಕೋಬೇಕು ಅಂತ ದೇವ್ರ ಇಚ್ಛೆ ಅನ್ಸುತ್ತೆ. ದೇವ್ರೇ, ನನ್ನ ಆಸೆನ ಪೂರ್ತಿ ಮಾಡಿದ್ದಕ್ಕೆ ನಿನ್ಗೆ ತುಂಬಾ ತುಂಬಾ ಧನ್ಯವಾದ. ಲೂಸಿ ಅದರ ಮಗುಗೆ ಪರಿ ಅಂತ ಹೆಸರಿಡುತ್ತೆ. ಮತ್ತೆ ಅದಕ್ಕೆ ತುಂಬಾ ಪ್ರೀತಿನ ಹಂಚುತ್ತೆ. ಸ್ವಲ್ಪ ದಿನ ಆದ ಮೇಲೆ ಅದರ ಗಂಡ ಮನೆಗ್ ಬಂದ. ಅರೆ, ಇದ್ಯಾರು? ಲೂಸಿ, ಇದು ಯಾರ ಮಗು? ರೇ, ನಮ್ ಮಗು ರೇ, ಎಷ್ಟು ಸುಂದರವಾಗಿದೆ ನೋಡಿ. ಅದನ್ನೇ ನೋಡ್ತಾ ಇರ್ಬೇಕು ಅಂತ ಅನ್ಸುತ್ತೆ. ಲೂಸಿ, ತಲೆ ಕೆಟ್ಟಿದ್ಯಾ ನಿಂಗೆ? ಹಾ, ಈ ಮಗು ಎಲ್ಲಿಂದ ಬಂತು ಅಂತ ನಿಜ ಹೇಳು ನಂಗೆ. ಎಲ್ಲಿಂದ ಈ ಮಗುನ ತಂದಿದ್ಯಾ ಅಂತ? ಏನ್ ಮಾತಾಡ್ತಿದ್ದೀರಾ ರೀ? ದೇವ್ರು ನನಗೋಸ್ಕರ ಕೊಟ್ಟಿರೋ ಮಗು. ಸ್ವಲ್ಪ ದಿನಕ್ ಮುಂಚೆ ನಾನು ಆಹಾರ ಹುಡ್ಕೊಂಡು ಹೋದಾಗ ನಾನು ಇದನ್ನ ನೋಡ್ದೆ. ಇದ್ರತ್ರ ಯಾರೂ ಇಲ್ಲ. ಇದು ಒಂಟಿಯಾಗಿತ್ತು ರೀ. ಲೂಸಿ, ಸುಮ್ನೆ ಹೀಗೆ ಯಾರ್ದೋ ಮಗುನ್ ತಂದಿದ್ಯಾ? ನಿಂದು ಅಂತಿದ್ಯಾ? ನಿನಗ್ ನಾಚಿಕೆ ಇಲ್ವಾ? ಅದನ್ ಬೇರೆ ನೋಡ್ಕೊಳ್ತಿದ್ಯಾ? ಬೇರೆ ಯಾರು ಮಗು ಅಂತ ಹೇಳೋದಕ್ಕೆ ನಿಮ್ಗೆ ಎಷ್ಟು ಧೈರ್ಯ ರೀ? ಇದು ನನ್ ಮಗು. ಆಗ ಪರಿ ಪಕ್ಷಿ ಅಲ್ಲಿ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊತಿತ್ತು. ಮತ್ತೆ ಅಮ್ಮನ ಹಿಂದೆ ಹೋಗಿ ಬಚ್ಚಿಟ್ಕೊಳ್ಳುತ್ತೆ. ನೀನೆಲ್ಲ ಅಡಗ್ತಿದ್ಯಾ? ನಡಿ ನಡಿ ಇಲ್ಲಿಂದ. ಮೊದ್ಲಿಲ್ಲಿಂದ ಓಡೋಗ್ತೇ ಇಲ್ವೋ? ಕೆಟ್ಟೋಗಿರೋ ಹಕ್ಕಿ. ಯಾರಿಗ್ ಗೊತ್ತು ಯಾರಕ್ಕಿ? ಅದಕ್ಕೆ ನಿನ್ನಮ್ಮ ನಿನ್ನನ್ನು ಬಿಟ್ಟೋಗಿದ್ದು. ನನ್ ಮಗು ಮೇಲೆ ನೀವು ಕೈ ಇಡಕ್ಕಾಗಲ್ಲ.
ಮತ್ತೆ ಲೂಸಿ ಗಂಡ ಪರಿಪಕ್ಷಿ ಮೇಲೆ ಕೈ ಹಿಡಕ್ಕೆ ಹೋಗ್ತಾನೆ. ಆಗ ಲೂಸಿ ಕೈನ ತಳ್ಬಿಟ್ಟು ಮತ್ತೆ ಹೀಗನ್ನುತ್ತೆ, ನೀವ್ ನನ್ನ ಬಿಟ್ಬಿಟ್ಟು ಹೋಗಿ. ನಾನ್ ನಿಮ್ ಜೊತೆ ಇನ್ಮೇಲೆ ಇರ್ಬೇಕನ್ಕೋತಿಲ್ಲ. ನಮ್ಗಾದ ಮನೆನ ನಾವೇ ಕಟ್ಕೋತೀವಿ, ಸರಿನಾ? ನೀವು ಇಲ್ಲಿಂದ ದಯವಿಟ್ಟು ಹೋಗ್ಬೇಡಿ. ನಮ್ಗೂ ನಿಮ್ಗೂ ಇನ್ಮೇಲೆ ಏನ್ ಸಂಬಂಧ ಇಲ್ಲ. ಲೂಸಿ ಪಕ್ಷಿ ಅದರ ಮಗುನ ತಗೊಂಡು ಅಲ್ಲಿಂದ ಹೋಗ್ಬಿಡುತ್ತೆ. ಮತ್ತೆ ಅವ್ರದೇ ಆದ ಹೊಸ ಗೂಡನ್ನ ಕಟ್ಕೋತಾರೆ. ಅಮ್ಮ ಅಮ್ಮ, ನಾನು ನಿನ್ ಮಗು ಅಲ್ವಾ? ನೀನು ನನ್ನ ತಾಯಿ ಅಲ್ವಾ ಅಮ್ಮ? ಅವ್ರು ಹೇಳಿದ್ದಲ್ಲ ನಿಜನಾ? ಮಗು, ನೀನ್ ಯಾಕೆ ಅದೆಲ್ಲ ಯೋಚನೆ ಮಾಡ್ತೀಯಾ? ನಾನೇ ನಿನ್ ತಾಯಿ, ಅದನ್ನ ನೀನ್ ಜ್ಞಾಪಕ ಇಟ್ಕೋ. ನಿನ್ನ ನನ್ನ ಹತ್ರ ಇಂದ ಯಾರು ದೂರ ಮಾಡಕ್ಕಾಗಲ್ಲ. ಮತ್ತೆ ಲೂಸಿ ಪಕ್ಷಿ ಅದರ ಗಂಡ ಹತ್ರ ಯಾವಾಗ್ಲೂ ಹೋಗೋದೇ ಇಲ್ಲ. ಮತ್ತೆ ಅದರ ಮಗುಗೆ ತುಂಬಾ ಪ್ರೀತಿಯನ್ನ ಹಂಚುತ್ತೆ. ಯಾವಾಗ್ಲೂ ಅದರ ಹತ್ರ ಇಂದ ದೂರ ಹೋಗೇ ಇಲ್ಲ. ಪರಿ ಪಕ್ಷಿಗೆ ಕೂಡ ಅದರ ಅಮ್ಮ ಅಂದ್ರೆ ತುಂಬಾ ಇಷ್ಟ. ಮತ್ತೆ ಅದರ ಅಮ್ಮಗೆ ತುಂಬಾ ಸೇವೆ ಮಾಡ್ತಾ ಇತ್ತು. ಮತ್ತೆ ಲೂಸಿ ಪಕ್ಷಿ ಪರಿಗೆ ಏನು ಕಡಿಮೆ ಇಡದೆ ನೋಡ್ಕೊಳ್ಳುತ್ತೆ. ಇವಾಗ ನಮ್ಮ ಅಮ್ಮ ನನ್ ಜೊತೆ ಇಲ್ಲ, ನಾನ್ ಯಾರನ್ನ ಅಮ್ಮ ಅಂತ ಕರೀಲಿ? ಅಮ್ಮ ಇಲ್ದೆ ನಾನ್ ಮಾತ್ರ ಇದ್ದು ಏನ್ ಮಾಡ್ಲಿ? ಸೋನಾ, ಹಾಗೆ ಹೇಳ್ಬಾರ್ದಮ್ಮ, ಎಲ್ಲ ಸರಿಯಾಗುತ್ತೆ. ಈ ಕತೆ ಅಮೆಜಾನ್ ಕಾಡನ್ನು ಸೇರಿತ್ತು. ಅಲ್ಲಿ ಸೋನಾ ಗುಬ್ಬಚ್ಚಿ ಮತ್ತೆ ಅವ್ರ ಅಪ್ಪ ಅಮ್ಮ ವಾಸ ಮಾಡ್ತಿದ್ರು. ಅವರಿಗೆ 3 ಮಕ್ಳಿದ್ರು. ಆದ್ರೆ 3ರಲ್ಲಿ 2 ಮಗು ಸ್ವಲ್ಪ ದಿವಸಗಳಲ್ಲಿ ಸತ್ ಹೋಯ್ತು. ಈಗ ಬರೀ ಸೋನಾ ಗುಬ್ಬಚ್ಚಿ ಮಾತ್ರ ಇತ್ತು. ಅವ್ರದಕ್ಕೆ ಸೋನಾ ಅಂತ ಯಾಕೆ ಹೆಸರಿಟ್ರು ಅಂದ್ರೆ ಅವರಿಗೆ ಅದು ತುಂಬಾ ಮುಖ್ಯವಾಗಿತ್ತು. ಆಮೇಲೆ ಅವರ ಪ್ರೀತಿಯೆಲ್ಲ ಆ ಒಂದೇ ಗುಬ್ಬಚ್ಚಿಗೆ ಮಾತ್ರ ತೋರಿಸ್ತಿದ್ರು. ಇಲ್ ನೋಡು ಸೋನಾ, ಬೇಗ ಎದ್ ಬಂದು ತಿಂಡಿ ತಿನ್ನು, ತುಂಬಾನೇ ಟೈಮ್ ಆಗೋಯ್ತು. ಅಮ್ಮ, ಇವಾಗ್ಲೇ ಎದ್ದೊಳ್ತೀನಿ. ನೀನ್ ಬೇಗ ಎದ್ದು ತಿಂಡಿ ತಿನ್ನು, ನಂಗೆ ಸ್ವಲ್ಪ ಕೆಲ್ಸ ಇದೆ. ಕೆಳಗಡೆ ಇರೋ ಕೊಂಬೆಯಲ್ಲಿ ಇರ್ತೀನಿ. ನಿಂಗೇನಾದ್ರೂ ಬೇಕು ಅಂದ್ರೆ ನನ್ನನ್ ಕರಿ, ಬರ್ತೀನಿ. ಸರಿ ಅಮ್ಮ, ನನಗೇನಾದ್ರೂ ಬೇಕು ಅಂತ ಅನ್ಸಿದ್ರೆ ಖಂಡಿತ ನಾನ್ ನಿಮ್ಮನ್ ಕರಿತೀನಿ. ಸೋನಾ ಅವರಮ್ಮ ಕೆಲ್ಸಕ್ಕೆ ಹೊರಟು ಹೋಗ್ತಾರೆ. ಅವರಿಗೆ ಸೋನಾ ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ಸೋನಾ ಅವರಪ್ಪ ಸ್ವಲ್ಪ ವಿಚಿತ್ರ. ಅವರು ದಿನ ಪೂರ್ತಿ ಆಚೆನೆ ಇರ್ತಿದ್ರು. ಅವರಿಗೆ ಮನ್ಸಿಗೆ ಬಂದಾಗ ಮಾತ್ರನೇ ಅವರು ಮನೆಗ್ ಬರ್ತಿದ್ರು. ಒಂದ್ ದಿವಸ ಸೋನಾ ಅವರಮ್ಮ ಸೋನಾನ ಮನೇಲೆ ಬಿಟ್ಟು ಧಾನ್ಯಗಳನ್ನ ತರಕ್ಕೆ ಆಚೆ ಹೋಗ್ತಾರೆ. ಅಲ್ಲಿಂದ ತಿರ್ಗಾ ಬರ್ತಿರೋವಾಗ ಜೋರ್ ಗಾಳಿಯಿಂದ ಅವರು ಮರಕ್ ಹೊಡ್ಕೊಂಡು ಕೆಳಗ್ ಬಿದ್ಬಿಡ್ತಾರೆ. ಅದ್ರಿಂದ ಅವರ ಒಂದು ರೆಕ್ಕೆ ಒಡೆದು ಹೋಗುತ್ತೆ. ಅಲ್ಲಿಂದ ತುಂಬಾ ಜಾಸ್ತಿ ರಕ್ತ ಬರ್ತಿತ್ತು. ಆಮೇಲೆ ಅವರಮ್ಮ ಹೇಗೋ ತುಂಬಾ ಕಷ್ಟಪಟ್ಟು ಸೋನಾ ಹತ್ರ ಬರ್ತಾರೆ. ಅಮ್ಮ, ಇಲ್ಲಿ ಏನಾಯ್ತು? ಯಾಕೆ ಇಷ್ಟೊಂದ್ ರಕ್ತ ಬರ್ತಿದೆ? ನಿಮ್ಗೆ ಏನಾಯ್ತು ಹೇಳಿ ಅಮ್ಮ. ಮಗಳೇ, ಏನು ಆಗಿಲ್ಲಮ್ಮ, ನನ್ಗೆ ಸ್ವಲ್ಪ ಏಟಾಗಿದೆ ಅಷ್ಟೇ, ಬೇಗನೆ ಸರಿ ಆಗ್ಬಿಡತ್ತೆ. ನೀನ್ ಹೋಗಿ ಊಟ ಮಾಡು. ಇವತ್ ಬೆಳಗ್ಗೆಯಿಂದ ನೀನ್ ಏನು ತಿಂದಿಲ್ವಲ್ಲ? ನಾನು ನಟ್ಕಟಿ ಕೋತಿನ ಕರಿತೀನಿ, ಅವ್ರು ನಿನ್ಗೆ ಊಟ ಮಾಡಕ್ಕೆ ಸಹಾಯ ಮಾಡ್ತಾರೆ. ಸೋನಾ ಅವರಮ್ಮ ನಟ್ಕಟಿ ಕೋತಿನ ನೋಡಿ ಆಮೇಲೆ ಸೈನ್ ಮಾಡಿ ಅವ್ರನ್ನ ಕರೀತಾರೆ. ನಟ್ಕಟಿ ಕೋತಿ, ನೀನು ಸೋನಾಗೆ ಊಟ ತಿನ್ನಿಸ್ತೀಯಾ? ಆಮೇಲೆ ನಂಗೆ ಸ್ವಲ್ಪ ಮೆಡಿಸಿನ್ ತಗೊಂಬಾ. ಅಕ್ಕ, ಏನಾಯ್ತು? ನಿಮ್ಮ ರೆಕ್ಕೆಯಿಂದ ಅಂತೂ ರಕ್ತ ಬರ್ತಿದೆ. ನಾನ್ ಈಗ್ಲೇ ಔಷಧಿ ತರ್ತೀನಿ. ನಟ್ಕಟಿ ಕೋತಿ ಔಷಧಿನ ತಗೊಂಬರತ್ತೆ. ಆಮೇಲೆ ಅಷ್ಟರಲ್ಲಿ ಬಂದ್ ನೋಡುತ್ತೆ ಸೋನಾ ಅಳ್ತಾ ಇತ್ತು. ಆಮೇಲೆ ಅವ್ರಮ್ಮ ನಿರಂತರವಾಗಿ ಕಣ್ಮುಚ್ಚಿದ್ರು. ಇವಾಗ ನಮ್ಮ ಅಮ್ಮ ನನ್ ಜೊತೆ ಇಲ್ಲ, ನಾನ್ ಯಾರನ್ನ ಅಮ್ಮ ಅಂತ ಕರೀಲಿ? ಅಮ್ಮ ಇಲ್ದೆ ನಾನ್ ಮಾತ್ರ ಇದ್ದು ಏನ್ ಮಾಡ್ಲಿ? ಸೋನಾ, ಹಾಗೆ ಹೇಳ್ಬಾರ್ದಮ್ಮ, ಎಲ್ಲ ಸರಿಯಾಗುತ್ತೆ. ನಟ್ಕಟಿ ಕೋತಿ ಸೋನಾನ ಹಗ್ ಮಾಡ್ಕೊಳ್ಳುತ್ತೆ. ಅವತ್ ಸಾಯಂಕಾಲನೇ ಸೋನಾ ಅವರಪ್ಪ ಬರ್ತಾರೆ. ಅವರು ಸ್ವಲ್ಪ ಹೊತ್ತು ಹತ್ಬಿಟ್ಟು ಆಮೇಲೆ ಅವರ ಗೂಡಿಗೆ ಹೋಗಿ ಮಲಗ್ಬಿಡ್ತಾರೆ. ಮಾರನೇ ದಿವಸ ಬೆಳಗ್ಗೆ ಆ ತಿರ್ಗಾ ಆಚೆ ಹೋಗ್ಬಿಡುತ್ತೆ. ಆಮೇಲೆ ಸಾಯಂಕಾಲ ಸೋನಾಗೋಸ್ಕರ ಹೊಸ ಅಮ್ಮನ ಕರ್ಕೊಂಡ್ಬರ್ತಾರೆ. ಸೋನಾ, ಇದು ನಿನ್ನ ಹೊಸ ಅಮ್ಮ, ಇವರಿಗೆ ಅಮ್ಮ ಹೇಳು. ಸರಿ ಅಪ್ಪ. ಆಮೇಲೆ ಸೋನಾ ಅವರಪ್ಪ ಬೆಳಗ್ಗೆನೆ ಎದ್ದು ಆಚೆ ಹೋಗ್ಬಿಡ್ತಾರೆ. ಆಮೇಲೆ ಯಾವಾಗ ಮನ್ಸ್ ಬರುತ್ತೋ ಅವಾಗ ಮನೆಗ್ ಬರ್ತಿದ್ರು. ಆಮೇಲೆ ಸೋನಾ ಅವರ ಹೊಸ ಅಮ್ಮ ಅವರ ನಿಜವಾದ ರೂಪನ ತೋರಿಸ್ತಿದ್ರು. ದಿವಸ ಪೂರ್ತಿ ಮನೇಲೇ ಇರ್ತೀಯ, ಹೋಗು, ಹೋಗಿ ಗೂಡನ್ನ ಕ್ಲೀನ್ ಮಾಡು, ಆಮೇಲೆ ನನ್ ಕಾಲ್ ಪ್ರೆಸ್ ಮಾಡು. ಸರಿ ಮಮ್ಮಿ, ಇವಾಗ್ಲೇ ಮಾಡ್ತೀನಿ. ಸೋನಾ ಅವರ ಹೊಸ ಅಮ್ಮ ಅವ್ರ ಜೊತೆ ಅವ್ರ ಮಗಳನ್ನೂ ಕರ್ಕೊಂಡ್ ಬಂದಿದ್ರು. ಅದರ ಹೆಸರು ಸುಂದರಿ. ಅವರು ಸುಂದರಿ ಹತ್ರ ಯಾವ ಕೆಲ್ಸಾನು ಹೇಳ್ದೆ ಬರೀ ಸೋನಾ ಹತ್ರ ಮಾತ್ರ ಕೆಲ್ಸ ಹೇಳ್ತಿದ್ರು. ಸೋನಾ ಅವಾಗವಾಗ ಅವ್ರ ಅಮ್ಮನ್ನ ಜ್ಞಾಪಿಸ್ಕೊಂಡು ತುಂಬಾನೇ ಅಳ್ತಾ ಇದ್ರು. ಅಮ್ಮ, ನನ್ನನ್ ಬಿಟ್ಟು ನೀವ್ ಯಾಕೆ ಹೋದ್ರಿ?
ಹೊಸ ಅಮ್ಮ ಬಂದಾಗಿಂದ ನನ್ನ ಹಿಂಸೆನೆ ಮಾಡ್ತಿದ್ದಾರೆ. ಮನೇಲಿ ಎಲ್ಲಾ ಕೆಲ್ಸನೂ ನನಗ್ ಮಾತ್ರ ಹೇಳ್ತಾರೆ. ಆಮೇಲೆ ಅವ್ರ ಮಗಳನ್ನ ಮಾತ್ರ ರಾಜಕುಮಾರಿ ತರ ನೋಡ್ಕೋತಾರೆ. ಒಂದ್ ದಿವಸ ಸುಂದರಿ ಎಲ್ಲೋ ಆಚೆ ಹೋಗತ್ತೆ. ಅಲ್ಲಿ 3-4 ಪಿಜನ್ ಅದರ ಸುತ್ತ ಬಂದ್ಬಿಡತ್ತೆ. ಆಮೇಲೆ ಅದನ್ನ ಹಿಂಸೆ ಮಾಡಕ್ಕೆ ಶುರು ಮಾಡತ್ತೆ. ಆ ಕಡೆ ಸೋನಾ ಗೂಡು ಕಟ್ಟಕ್ಕೆ ಕಡ್ಡಿ ಹೊಡ್ಕೊಂಡು ಹೋಗ್ತಿತ್ತು. ಸೋನಾ ಇದನ್ನ ನೋಡತ್ತೆ. ಅರೆ ಸುಂದರಿ, ನೀನು ಇಲ್ಲೇನ್ ಮಾಡ್ತಿದ್ಯಾ? ಸೋನಾ, ನನ್ನನ್ನ ಕಾಪಾಡು, ಇವರೆಲ್ಲ ನನ್ನನ್ನ ಹಿಂಸೆ ಮಾಡ್ತಿದ್ದಾರೆ. ಸೋನಾ ಅವ್ರೆಲ್ಲರಿಗೂ ಭಯ ಪಡಿಸಿ ಅಲ್ಲಿಂದ ಸುಂದರಿನ ಕರ್ಕೊಂಡ್ ಬಂದ್ಬಿಡತ್ತೆ. ಮನೆಗ್ ಬಂದು ಸುಂದರಿ ನಡೆದಿದ್ದೆಲ್ಲ ಅವ್ರ ಅಮ್ಮಗೆ ಹೇಳತ್ತೆ. ಮಾ, ಇವತ್ತು ಸೋನಾನೇ ನನ್ ಪ್ರಾಣ ಕಾಪಾಡಿತ್ತು. ಇವತ್ ಮಾತ್ರ ಸೋನಾ ಇರ್ಲಿಲ್ಲ ಅಂದ್ರೆ ಆ ಪಾರಿವಾಳ ನನ್ನನ್ನ ಕೊಂದ್ಬಿಟ್ಟಿರೋದು. ಹೊಸ ಅಮ್ಮಗೆ ಇದನ್ ಕೇಳಿ ತುಂಬಾನೇ ನಾಚಿಕೆ ಆಗತ್ತೆ. ಇಷ್ಟೆಲ್ಲ ಸೋನಾನ ಕಷ್ಟ ಪಡಿಸಿದ್ರು ಸೋನಾ ಅವ್ರಿಗೆ ಸಹಾಯ ಮಾಡಿದ್ದಾರೆ ಅಂತ. ಸೋನಾ, ದಯವಿಟ್ಟು ನನ್ನ ಕ್ಷಮಿಸು. ಇನ್ಮೇಲೆ ಯಾವತ್ತೂ ನಾನ್ ನಿನ್ಗೆ ಅಷ್ಟು ಕೆಲ್ಸ ಕೊಡಲ್ಲ. ಆಮೇಲೆ ನಿನ್ ಜೊತೆ ಇನ್ಮೇಲೆ ಸುಂದರಿನೂ ನಿನ್ ಕೆಲ್ಸದಲ್ಲಿ ಸಹಾಯ ಮಾಡ್ತಾಳೆ. ನಾನ್ ಮಾಡಿದ್ದನ್ನ ನೆನ್ಸ್ಕೊಂಡ್ರೆ ನನಗ್ ತುಂಬಾ ಅಸಹ್ಯ ಅನ್ಸುತ್ತೆ. ಇಲ್ಲಮ್ಮ, ನೀವು ಹಳೆ ವಿಷಯಗಳನ್ನ ಮರ್ತ್ಬಿಡಿ. ಆಮೇಲೆ ನಮ್ಮಮ್ಮ ನನ್ಗೆ ಒಳ್ಳೆ ಸಂಸ್ಕಾರನ ಕಲ್ಸಿದ್ದಾರೆ. ನಾನ್ ನಿಮ್ಗೆ ಯಾವತ್ತೂ ಕೆಟ್ಟದ್ ಮಾಡಲ್ಲ. ಇದನ್ ಕೇಳಿ ಹೊಸ ಅಮ್ಮ ತುಂಬಾ ಖುಷಿ ಆಗ್ತಾರೆ. ಆಮೇಲೆ ಅವರಿಗೂ ಸೋನಾ ಅಂದ್ರೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ಆಮೇಲೆ ಸೋನಾ ಜೊತೆ ಸೇರ್ಕೊಂಡು ಸುಂದರಿನೂ ಮನೆ ಕೆಲ್ಸ ಮಾಡ್ತಿತ್ತು. ಹೊಸ ಅಮ್ಮ ಸೋನಾನು ಅವರ ಸ್ವಂತ ಮಗಳ ಹಾಗೆ ನೋಡ್ಕೋತಾ ಇದ್ರು.